ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ನನ್ನ ಫೇವ್ರೇಟ್ ಸಾಂಗ್ ಇದು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಎಷ್ಟು ಚೆನ್ನಾಗಿದೆಯಲ್ರಿ ಸಾಲುಗಳು. ಯಾರಿಗಿಲ್ಲ ಈ ಪ್ರಪಂಚದಲ್ಲಿ ಚಿಂತೆ, ನೋವು ಎಲ್ಲರಿಗೂ ಇದೆ. ಅದೇ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ನಾವು ನೀವೆಲ್ಲ ಇರುವಂತೆ ಇರಬೇಕು ಇರುವಂತೆ. ತುಂಬ ಚೆನ್ನಾಗಿದೆ. ಏನೇ ಟೆನ್ಷನ್ಗಳಿರಲಿ ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ಳೋಣ. ಹಾಗಾದರೆ ಇವತ್ತು ಏನು ಥಾಟ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅನ್ನೋದಾದರೆ, ಈ ಭಾರತದ ಸಂವಿಧಾನದಲ್ಲಿ ಅದೆಷ್ಟು ಕಾನೂನುಗಳಿದ್ದಾವೆ, ಕಾನೂನು ಅಂದರೆ ಏನು ಅನ್ನೋದಾದರೆ, ಈ ಕಾನೂನುಗಳೇ ಹುಟ್ಟಿಕೊಂಡಿರೋದೇ ಮೋಸ ಆಗೋದ್ರಿಂದ, ಒಬ್ಬರಿಂದ ಇನ್ನೊಬ್ಬರಿಗೆ ಮೋಸ ಆಗೋದ್ರಿಂದನೇ ಕಾನೂನುಗಳನ್ನು ರಚನೆ ಮಾಡಲಾಯಿತು. ಹಾಗಾದರೆ ಎಷ್ಟು ಕಾನೂನುಗಳಿದ್ದಾವೆ, ಯಾವುದಕ್ಕೋಸ್ಕರ ಇದ್ದಾವೆ ಅನ್ನೋದಾದರೆ, ವಯಸ್ಸಾದ ತಂದೆ ತಾಯಿಯರಿಗೆ ಮಕ್ಕಳಿಂದ ಮೋಸ ಆಗಬಾರ್ದು ಅಂತ, ಇನ್ನು ಮಾಡಿಕೊಂಡಂತಹ ಹೆಂಡತಿಗೆ ಗಂಡನಿಂದ ಮೋಸ ಆಗಬಾರ್ದು, ಅಥವಾ ಮನೆಯ ಸೊಸೆಯಂದರಿಗೆ ಮೋಸ ಆಗಬಾರ್ದು, ಹೆಣ್ಣು ಮಕ್ಕಳಿಗೆ ಮೋಸ ಆಗಬಾರ್ದು, ಗಂಡು ಮಕ್ಕಳಿಗೆ ಮೋಸ ಆಗಬಾರ್ದು, ಮಕ್ಕಳಿಗೆ ಮೋಸ ಆಗಬಾರ್ದು, ವೃದ್ಧರಿಗೆ ಮೋಸ ಆಗಬಾರ್ದು. ಓಕೆ, ಬರೀ ಹೆಂಡತಿಯರಿಗಷ್ಟೇ ಅಲ್ಲ, ಮಾಡಿಕೊಂಡಂತಹ ಗಂಡಂದಿರಿಗೂ ಮೋಸ ಮಾಡುವಂತಹ ಹೆಂಡತಿಯರಿದ್ದಾರೆ, ಅವರಿಗೂ ಮೋಸ ಆಗಬಾರ್ದು. ಇನ್ನು ಸೊಸೆಯಿಂದ ಅತ್ತೆ ಮಾವನಿಗೆ ಮೋಸ ಆಗಬಾರ್ದು. ಓಕೆ, ಅತ್ತೆ ಮಾವನಿಂದ ಸೊಸೆಗೆ ಕಿರುಕುಳ ಆಗಬಾರ್ದು. ಒಟ್ಟಿನಲ್ಲಿ ಯಾರಿಗೂ ಯಾವುದೇ ಅನ್ಯಾಯ ಆಗಬಾರ್ದು ಅನ್ನೋದ್ರಿಂದಾನೇ, ಅನ್ಯಾಯ ಆದಾಗಲೇ ಅದನ್ನು ತಡಿಬೇಕು ಅಂತ ಹುಟ್ಕೊಂಡಿರೋದೇ ಕಾನೂನುಗಳು. ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹುಟ್ಟಿಕೊಂಡಿರುವಂತಹ ರಚಿಸಲಾದಂತಹ ಈ ಕಾನೂನುಗಳನ್ನು ಜನ ಏನು ಮಾಡ್ತಾ ಇದ್ದಾರೆ, ದುರುಪಯೋಗ ತಗೋತಾ ಇದ್ದಾರೆ. ಓಕೆ, ಈ ಥಾಟ್ಸ್ ಹೇಗೆ ಬಂತು ಅನ್ನೋದಾದರೆ, ಇಲ್ಲಿ ಯಾರಿಂದ ಯಾರಿಗೆ ಮೋಸ ಆಗ್ತಾ ಇದೆ ಅನ್ನೋದನ್ನು ಪರಿಶೀಲನೆ ಮಾಡೋದು, ಓಕೆ, ತುಂಬ ಕುಲಂಕುಷವಾಗಿ ಅಧ್ಯಯನ ಮಾಡಿದಾಗಲೇ ಗೊತ್ತಾಗೋದು. ಯಾರೋ ಒಬ್ಬರು ಬಂದುಬಿಟ್ಟು ಅವ್ರು ನಮ್ಮ ಆಸ್ತಿನ ಕಸ್ಕೋತಾ ಇದ್ದಾರೆ, ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ, ಇವರಿಂದ ನಮಗೆ ಕಿರುಕುಳ ಆಗ್ತಾ ಇದೆ ಅನ್ನುವಂತಹ ಸುಳ್ಳು ಆಪಾದನೆಗಳನ್ನು ಅದೆಷ್ಟೋ ಮಾಡ್ಬೋದು. ಎಲ್ಲ ಕಾನೂನುಗಳಿಗಿಂತಲೂ ನನ್ನ ಪ್ರಕಾರ ಮನಸ್ಸಾಕ್ಷಿ ಅನ್ನುವಂತಹ ಕಾನೂನೇ ಮುಖ್ಯವಾದುದು. ಆದರೆ ನಾನಿಲ್ಲಿ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅನ್ನೋದಾದರೆ, ಕೆಲವೊಂದಿಷ್ಟು ಆಸ್ತಿ ವಿಚಾರಗಳು ಬಂದಾಗಲೂ ಕೂಡ ಸ್ವಾರ್ಜಿತ ಆಸ್ತಿಯನ್ನು ನಾವು ಯಾರಿಗೆ ಬೇಕಾದರೂ ಕೊಡಬಹುದು ಅನ್ನುವಂತಹ ಕೆಲವೊಂದು ಮಾತುಗಳನ್ನು ನಾನು ಕೇಳ್ಪಟ್ಟೆ. ಸತ್ಯ, ಕಾನೂನು ಆಗಿರಬಹುದು. ಓಕೆ, ಅದು ಅವರಿಷ್ಟ, ಅವರು ಸ್ವಯಾರ್ಜಿತ ಆಸ್ತಿಯನ್ನು ಯಾರಿಗೆ ಬೇಕಾದರೂ ಕೊಡಬಹುದು. ಓಕೆ, ಆ ಥರ ಕಾನೂನು ಇದೆ ಅಂದಮೇಲೆ ಅವ್ರು ಮಾಡಬಹುದು, ಒಪ್ಕೋತೀನಿ. ಇನ್ನು ನಾನು ಈ ವಿಷಯಗಳನ್ನು ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ನಿಜವಾಗ್ಲೂ ಯಾರಿಗೆ ಯಾರ ಮೋಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಒಬ್ಬರ ಮಾತಿನ ತೀರ್ಮಾನ ತಗೋಕ್ಕಾಗಲ್ಲ. ಓಕೆ, ಒಂದು ಕೋರ್ಟು, ಕಾನೂನು, ಸ್ಟೇಷನ್ನು ಅಂತ ಬಂದಾಗ ಆರೋಪ ಮಾಡಿದವ್ರನ್ನು ಕರೆಸ್ತಾರೆ, ಆರೋಪಿಯನ್ನು ಕೂಡ ಕರೆಸ್ತಾರೆ. ಯಾಕಂದರೆ ಅಲ್ಲಿ ಸತ್ಯತೆಯನ್ನು ನಾವು ಅರಿಬೇಕಾಗಿದೆ, ಸಾಕ್ಷಿಗಳು ಬೇಕಾಗ್ತದೆ. ಯಾಕಂದರೆ ಯಾರನ್ನು ನಂಬಕ್ಕಾಗಲ್ಲ ಅನ್ನೋದಕ್ಕೆ. ಓಕೆ, ಎಲ್ಲವನ್ನು ಪರಿಶೀಲನೆ ಮಾಡಿದ ಮೇಲೆ ತೀರ್ಪು ಸಿಗೋದು ಕೊನೆಗೆ. ಆದರೆ ನಾನು ಹೇಳೋದಿಷ್ಟೇ, ಯಾರಿಗೂ ಅನ್ಯಾಯ ಮಾಡಬಾರ್ದು ಅಂತ ರಚಿಸಿರುವಂತಹ ಈ ಕಾನೂನುಗಳನ್ನು ಯಾರೂ ದುರುಪಯೋಗ ತಗೋಬಾರ್ದು ಅನ್ನೋದೇ ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿ ಎಷ್ಟೋ ಏನಂದರೆ, ಜಗತ್ತಿನಲ್ಲಿ ನಾವು ನೋಡ್ತಿದ್ದೀವಿ, ಮಕ್ಕಳಿಗೆ ಮೋಸ ಮಾಡಿರೋರು ನೋಡಿದ್ದೀವಿ, ಅತ್ತೆ ಮಾವನಿಗೆ ಮೋಸ ಮಾಡಿರುವ ಸೊಸೆಯನ್ನು ನೋಡಿದ್ದೀವಿ, ಸೊಸೆಯನ್ನು ಹೊರಗೆ ದಬ್ಬಿರುವ ಅತ್ತೆ ಮಾವನ ನೋಡಿದ್ದೀವಿ, ಮಕ್ಕಳಿಂದ ತಂದೆ ತಾಯಿ ಅನಾಥಾಶ್ರಮವನ್ನು ಸೇರಿರೋದನ್ನ ನೋಡಿದ್ದೀವಿ. ಓಕೆ, ಇನ್ನು ಹೆಂಡತಿಗೆ ಗಂಡ ಮೋಸ ಮಾಡಿದ್ದನ್ನು, ಗಂಡ ಹೆಂಡತಿಗೆ ಮೋಸ ಮಾಡಿದ್ದನ್ನು, ಯಾರದೋ ಆಸ್ತಿಯನ್ನು ಮೋಸ ಮಾಡಿ ತಮ್ಮ ಹೆಸರಿಗೆ ಮಾಡ್ಕೊಂಡಿರೋದನ್ನು, ಇದೆಲ್ಲವನ್ನು ಜಗತ್ತಿನಲ್ಲಿ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಓಕೆ,
ಇದಕ್ಕೆಲ್ಲ ಮೋಸ ಆಗಬಾರ್ದು ಅಂತ ಕಾನೂನುಗಳು ಹುಟ್ಕೊಂಡಿದ್ದಾವೆ. ಆದರೆ ನಿಜವಾಗ್ಲಿಯೂ ಕೂಡ ಅಲ್ಲಿ ಮೋಸ ಆಗ್ತಿದೆ, ಯಾರಿಂದನೂ ನಮಗೆ ತುಂಬ ಕೆಟ್ಟದ್ದಾಗ್ತಿದೆ ಅಂದಾಗ ಅವರನ್ನು ಹೊರಗೆ ದಬ್ಬೋದಾಗಲಿ, ಓಕೆ, ಅವ್ರ ಮೇಲೆ ಕೇಸ್ ಮಾಡೋದಾಗಲಿ, ಓಕೆ, ಒಂದು ನ್ಯಾಯ ಪಡ್ಕೋದ್ರಲ್ಲಿ ನಿಜವಾಗ್ಲೂ ನ್ಯಾಯ ಇದೆ. ಈ ಕಾನೂನುಗಳು ನಮಗೆ ಬೇಕೇ ಬೇಕು. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಇವು ಅನ್ವಯ ಆಗಲ್ಲ. ಯಾಕಂದರೆ ಈಗ ನಾವು ಒಂದು ಮಗಳನ್ನು ಮದುವೆ ಮಾಡಿಕೊಟ್ಟಿರ್ತೀವಿ, ಅವಳ ಮದುವೆ, ಅವಳ ಡೆಲಿವರಿ ಖರ್ಚು, ಇದು ನಾನು ಹೆಣ್ಮಕ್ಳ ವಿಷಯವನ್ನೇ ತೊಗೊಂಡು ಹೇಳ್ತಾ ಇದ್ದೀನಿ, ಅದೆಲ್ಲ ಖರ್ಚನ್ನು ಮಾಡಿ ಒಂದು ಮಗಳಿಗೆ ಏನು ಮದುವೆ ಕೊಡಬೇಕು ಅದೆಲ್ಲ ಕೊಟ್ಟು ಅವರ ಗಂಡನ ಮನೆಯಲ್ಲೂ ಸುಖವಾಗಿದ್ದಾರೆ, ಎಲ್ಲ ಆಸ್ತಿ ಅಂತಸ್ತು ಇದೆ ಅಂದಾಗ ಆ ಹೆಣ್ಣು ಮಗಳಿಗೆ ಈ ಸಂಬಂಧಕ್ಕಿಂತಲೂ ಆಸ್ತಿನೇ ಮುಖ್ಯ ಆಗಲ್ಲ ನೋಡಿ. ಯಾಕೆ ಗೊತ್ತಾ, ಯಾರೋ ಹೊರಗಡೆಯಿಂದ ಬಂದವರು ನಮಗೇನೋ ಮಾತಾಡ್ತಾರೆ ಅಂತ ನಮ್ಮ ಮನೆಯವರನ್ನು, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ, ನಮ್ಮವರನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ. ಯಾಕಂದರೆ ಸಂಬಂಧಕ್ಕಿಂತಲೂ ಮಿಗಿಲಾದದ್ದು ಇಲ್ಲಿ ಯಾವುದೂ ಇಲ್ಲ. ಓಕೆ, ಮನಸ್ಸಾಕ್ಷಿಯನ್ನು ಮೀರಿ ಇಲ್ಲಿ ಯಾವುದು ನಡೆಯಲ್ಲ. ಹಾಗೊಂದು ವೇಳೆ ನಾವು ಕಾನೂನಿದೆ ಅಂತ ಏನೇನು ಮಾಡೋಕ್ಕೆ ಹೋದರೆ ನಮ್ಮ ಮನಸ್ಸಾಕ್ಷಿಯೇ ಅದನ್ನು ಏನಾಗಲ್ಲ, ಒಪ್ಪಲ್ಲ. ನಾನು ಹೇಳೋದಿಷ್ಟೇ, ಕಾನೂನುಗಳು ಬೇಕೇ ಬೇಕು. ಯಾಕಂದರೆ ನಾವು ಜಗತ್ತಿನಲ್ಲಿ ಪ್ರತಿದಿನ ನೋಡ್ತೀವಿ, ಆಸ್ತಿಯನ್ನು ಕಸ್ಕೊಂಡು ಮಕ್ಕಳು ತಂದೆ ತಾಯಿಯನ್ನು ಆಶ್ರಮದಲ್ಲಿಟ್ಟಿರೋದು, ಹೊರಗಡೆ ಬೀದಿಯಲ್ಲಿ ಮಲಗಿರೋ ತಂದೆ ತಾಯಿ, ಎಲ್ಲ ಉದಾಹರಣೆಗಳನ್ನು ದಿನ ಬೆಳಗಾದರೆ ವಿಡಿಯೋದಲ್ಲಿ ನೋಡ್ತಾ ಇರ್ತೀವಿ, ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ. ಇದೆಲ್ಲ ನೋಡಿದಾಗ ನೋವಾಗುತ್ತೆ, ಒಪ್ಕೋತೀನಿ. ಆದರೆ ನಿಮ್ಮ ಮಕ್ಕಳು ಒಳ್ಳೆಯವರಿದ್ದಾರೆ ಅಂದಾಗ ಅವರಿಗೆ ಮೋಸ ಮಾಡಬೇಡಿ. ನಿಮ್ಮ ಅತ್ತೆ ಮಾವ ನಿಜವಾಗ್ಲೂ ಒಳ್ಳೆಯವರಿದ್ದಾರಾ, ಅವ್ರ ಜೊತೆಗೆ ಚೆನ್ನಾಗಿರಿ. ಓಕೆ, ಇದರಲ್ಲಿ ಎಲ್ಲದಕ್ಕೂ ನಾವು ಏನಂದರೆ ತಪ್ಪನ್ನು ಹುಡ್ಕೊಂಡು ಹೋಗೋದೇ ಅಲ್ಲ. ಕಾನೂನುಗಳನ್ನು ಯಾರೂ ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ಸಂಬಂಧಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಇಲ್ಲಿ. ಓಕೆ, ಏನೋ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಮಾತಾಡಿಕೊಂಡು. ಓಕೆ, ನಿಮಗೇನು ಬೇಕಾಗಿದೆಯಾ ಒಂದಿಷ್ಟು ನೀವು ಪ್ರೀತಿಯಿಂದ ಕೇಳಿದಾಗ ನಮ್ಮವರು ನಮಗೆ ಕೊಟ್ಟೇ ಕೊಡ್ತಾರೆ. ಈ ಕಾನೂನು ಕಚೇರಿ ಕೋರ್ಟು ಅಂತೆಲ್ಲ ಹೋದಾಗ ಸಂಬಂಧಗಳೇ ಒಡೆದು ಹೋಗ್ಬಿಡ್ತವೆ. ನಿಜವಾಗ್ಲೂ ಮೋಸ ಆಗ್ತಿದೆಯಾ, ಓಕೆ, ನಾವು ಕಾನೂನಿನ ಮೊರೆ ಹೋಗಲೇಬೇಕು, ನ್ಯಾಯ ಪಡ್ಕೋಲೇಬೇಕು. ಸುಮ್ಮನೆ ಕಾನೂನುಗಳನ್ನು ದುರುಪಯೋಗ ಪಡ್ಕೋಬೇಡಿ, ಯಾರಿಗೂ ಅನ್ಯಾಯ ಮಾಡಬೇಡಿ. ಮನಸ್ಸಾಕ್ಷಿಗಿಂತ ಮಿಗಿಲಾದ ಕಾನೂನು ಬೇರೊಂದಿಲ್ಲ. ಸುಳ್ಳು ಸಾಕ್ಷಿ ಹೇಳಿ, ಸುಳ್ಳು ಹೇಳಿ ಅಧಿಕಾರ ಇದೆ, ನಮಗೆ ಕಾನೂನು ಈ ರೀತಿ ಇದೆ ಅಂತ ನಾವೇನೋ ಮಾಡೋಕ್ಕೆ ಹೋದಾಗ ಮೇಲೊಬ್ಬ ಇದ್ದಾನೆ, ಅವನ ಕಾನೂನಿನ ಮುಂದೆ ಇಲ್ಲಿ ಯಾವುದು ನಡೆಯಲ್ಲ. ಕೋರ್ಟು ಕಚೇರಿ ಇದೆಲ್ಲ ಕೊಟ್ಟಿರುವ ಕಾನೂನುಗಳಲ್ಲಿ ಇಂತಿಷ್ಟು ವರ್ಷಗಳು ಅಂತ ಶಿಕ್ಷೆ ಇದ್ದರೆ ಆ ವರ್ಷ ಆದಮೇಲೆ ಆ ಶಿಕ್ಷೆ ಮುಗಿಬಹುದು. ಆದರೆ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಆತ್ಮಸಾಕ್ಷಿ ಎನ್ನುವ ಕಾನೂನು, ಇನ್ನೊಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಆ ಭಗವಂತನ ಕಾನೂನಿನಲ್ಲಿ ಕೊಟ್ಟ ಶಿಕ್ಷೆಗೆ ಏನಂದರೆ ಮೇಲೆ ಏಳಕ್ಕನೇ ಆಗಲ್ಲ. ದಯವಿಟ್ಟು ಯಾರೂ ಕಾನೂನುಗಳನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಅವಶ್ಯ ಇದ್ದಲ್ಲಿ ಬಳಸ್ಕೊಳ್ಳಿ, ಅನ್ಯಾಯ ಆಗಿದ್ದನ್ನು ಸರಿಪಡಿಸ್ಕೊಳ್ಳಿ. ಅದನ್ನೇ ಮಿಸ್ಯೂಸ್ ಮಾಡಿಕೊಂಡು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಬೇಡಿ ಅನ್ನೋದೇ ನನ್ನ ಅನಿಸಿಕೆಯಾಗಿದೆ. ಇದು ಸರಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಲವ್ ಯು ಆಲ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.